ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡಿದೆ ನೋಡಿ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಪಾಪು ಆಟ ಆಡ್ಕೊಳ್ತಾ ಇದ್ದಾನೆ. ನಮ್ಮ ಹಸ್ಬೆಂಡ್ ಬೇರೆ ಮನೆಯಲ್ಲೇ ಇದ್ದರು, ರಜೆ ಅಂತೇಳ್ಬಿಟ್ಟು. ಸೊ ಅದಕ್ಕೆ ಇವತ್ತು ನಾನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟು ಮನೆ ಮುಂದೆಲ್ಲ ನೀರು ಹಾಕಿ ನಾನು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಟಿಫನ್ ಕೂಡ ಮಾಡಲಿಲ್ಲ, ಔಟ್ಸೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ಒಂದೇ ಸತಿ ಹಾಗೆ ಹೋಗ್ತಾ ಇದ್ದೀನಿ ನೈಟಿಗೆ ಅಡುಗೆ ಮಾಡಿಬಿಟ್ಟು. ನಾನು ಮೊದಲೇ ನೀರೆಲ್ಲ ಹಾಕಿ ಹೊಸ್ಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಬೊಟ್ಟಿಟ್ಬಿಟ್ಟು ಆಮೇಲೆ ಇವಾಗ ಸೈಡ್ ಬಾರ್ಡರ್ ಡಿಸೈನ್ ಹಾಕ್ಕೊಳ್ತಾ ಇದ್ದೀನಿ. ಆ ಕ್ಲಿಪ್ ತೊಗೊಂಡಿರಲಿಲ್ಲ. ನಾನು ರೆಗ್ಯುಲರಾಗಿ ಏನು ರಂಗೋಲಿ ಹಾಕಲ್ಲ, ಬಟ್ ಮಿಸ್ ಮಾಡಿದೆ. ಮಂಗಳವಾರ ಶುಕ್ರವಾರ ನನಗೆ ಯಾವತ್ತು ಫ್ರೀ ಇರ್ತೀನೋ ಪೂಜೆ ಮಾಡುವಾಗೆಲ್ಲ ಹಾಕ್ತೀನಿ, ಡೈಲಿ ಹಾಕಲ್ಲ. ಇವಾಗ ನಮ್ಮ ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಬೇರೆ ಆಗ್ತಾಯಿದೆ, ಹಾಕಿದ್ರು ಎಲ್ಲ ಧೂಳು ಸಿಮೆಂಟ್ ಎಲ್ಲ ಬೀಳ್ತಾನೆ ಇರುತ್ತೆ, ಫುಲ್ ಮನೆ ಮುಂದೆಲ್ಲ ಡಸ್ಟು. ಅದಕ್ಕೆ ನಾನು ಹಾಕ್ತಾಯಿಲ್ಲ. ಪ್ಯಾಸೇಜ್ ಏರಿಯಾ ಕೂಡ ಚಿಕ್ಕದಿರೋದ್ರಿಂದ ನನಗೆ ಅಷ್ಟು ದೊಡ್ಡ ರಂಗೋಲಿಗಳೆಲ್ಲ ಹಾಕೋಕ್ಕಾಗಲ್ಲ. ಸಿಂಪಲ್ಲಾಗಿ ಪುಟ್ಟ ಪುಟ್ಟ ರಂಗೋಲಿಗಳು ಹಾಕ್ಕೊಳ್ತಾ ಇರ್ತೀನಿ, ಜಾಗ ಕಮ್ಮಿ ಇರೋದರಿಂದ. ಇವತ್ತು ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ದೀವಿ ದೇವಸ್ಥಾನಕ್ಕೆ. ಅದಕ್ಕಂತೇಳ್ಬಿಟ್ಟು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಒಂದೇ ಸತಿ ಹೋಗೋಣ ಸಾಯಂಕಾಲದ ಮೇಲೆ ಅಂತ ಹೇಳಿಬಿಟ್ಟು ಇವಾಗ ಮನೆ ಮುಂದೆ ರಂಗೋಲಿ ಹಾಕ್ತಾಯಿದ್ದೀನಿ. ಇದು 6ರಿಂದ 6 ರಂಗೋಲಿ ದೀಪದ ಬರುತ್ತೆ ಸಿಂಪಲ್ಲಾಗಿ, ಅದನ್ನು ಹಾಕ್ತಾಯಿದ್ದೀನಿ. ಜಾಗ ಚಿಕ್ಕದಿರೋದ್ರಿಂದ ಅಷ್ಟು ದೊಡ್ಡ ರಂಗೋಲಿ ಹಾಕೋಕ್ಕಾಗಲ್ಲ, ಅದಕ್ಕೆ ಚಿಕ್ಕ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನು ಲಾಸ್ಟ್ ಟೈಮು ಬೆಂಗಳೂರಿಗೆ ಬಂದಾಗ ಸ್ವಲ್ಪ ಹೂ ಇಟ್ಬಿಟ್ಟು ಹೋಗಿದ್ದೆ ಫ್ರಿಜ್ಜಲ್ಲಿ. ಹೊಸದು ಯೂಸ್ ಮಾಡಿಲ್ಲ, ಅದು ಫುಲ್ಲೆಲ್ಲ ಒಂಥರ ಡ್ರೈ ಆಗೋಗಿದೆ. ಅದಕ್ಕಂತೇಳ್ಬಿಟ್ಟು ಇವಾಗ ಪೂಜೆ ಮಾಡೋಕ್ಕೆ ಬೇರೆ ಹೂವು ತೊಗೊಂಡು ಬಂದಿದ್ದೀನಿ. ಇವಾಗ ಇನ್ನು ಈ ಹೂವು ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಸೇವಂತಿ ಮತ್ತು ರೋಸ್ ಇತ್ತು, ಅದನ್ನು ಈ ಥರ ಪೆಟಲ್ಸ್ನೆಲ್ಲ ಬಿಡಿಸ್ಬಿಟ್ಟು ಈ ಥರ ರಂಗೋಲಿನ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಥರ ಫ್ಲವರಲ್ಲೇ ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಸಿಂಪಲ್ಲಾಗಿ ನೋಡೋಕ್ಕಂತ ಹೇಳಿ ಆ ಹೂವನ್ನ ಬಿಡಿಸಿರೋ ರೆಕ್ಕೆಗಳಿಂದ ಈ ಥರ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಗಾಳಿ ಬಂದರೆ ಇರಲ್ಲ, ಹೇಗಿದ್ದರೂ ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದರೂ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇದರ ಔಟ್ಪುಟ್ ಈ ಥರ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ. ಆಮೇಲೆ ಬೇಳೆ ಸಾರು ಮಾಡ್ಕೊಂಡಿದ್ದೆ ರಾತ್ರಿಗೆ, ಮತ್ತು ಬರೋದು ಲೇಟ್ ಆದರೆ ಅಂತ ಇವಾಗ ರೈಸ್ ಇಟ್ಕೊಳ್ತಾ ಇದ್ದೀನಿ. ಇನ್ನೇನು ಅಡುಗೆನೂ ಆಯಿತು, ಸ್ನಾನಕ್ಕೆ ಹೋಗ್ಬಿಟ್ಟು ಬಂದು ರೆಡಿ ಆಗೋಣ ಅಂತ ಹೇಳಿ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ರೆಡಿ ಆಗ್ತಾ ಇದ್ದೀನಿ. ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಮೇಕಪ್ ಅಂದರೆ ನಾನು ಯಾವುದೇ ಥರ ಫೌಂಡೇಶನ್ ಕ್ರೀಮು, ಫೌಂಡೇಶನ್ ಪೌಡರು, ಸೀರಮ್ಮು ಈ ಥರ ಯಾವುದೂ ನಾನು ಯೂಸ್ ಮಾಡಲ್ಲ. ಜಸ್ಟ್ ರೆಗ್ಯುಲರ್ ಕ್ರೀಮ್ ಹಾಕ್ತೀನಿ, ಯಾವುದಾದ್ರೂ ಮಾಯಿಶ್ಚರೈಸರ್ ಹಾಕ್ತೀನಿ ಅಷ್ಟೇ. ಅದು ಬಿಟ್ಟರೆ ಮೇಕಪ್ ಏನು ಯೂಸ್ ಮಾಡಲ್ಲ. ಬಟ್ ಮೇಕಪ್ ಅಂದರೆ ನಾನು ಕಂಪಲ್ಸರಿ 3 ಮಾತ್ರ ಮಿಸ್ ಮಾಡಲ್ಲ. ಒಂದು ಲಿಪ್ಸ್ಟಿಕ್ಕು, ಐಲೈನರು, ಐಬ್ರೋ ಪೆನ್ಸಿಲ್, ಇದು 3 ಮಾತ್ರ ಹಾಕ್ಕೊಳ್ತೀನಿ. ಅದು ವರ್ಕಿಗೆ ಹೋಗೋವಾಗ ಮಾತ್ರ, ಮನೇಲಿದ್ದರೆ ಅದನ್ನು ಹಾಕಲ್ಲ. ಸೊ ನಾನು ತುಂಬ ದಿನವೇ ಆಯಿತು ಈ ಮೇಕಪ್ ಮಾಡಿಕೊಂಡು. ಆಲ್ಮೋಸ್ಟ್ ಡೆಲಿವರಿ ಆದಾಗಿಂದ ನಾನು ಮಾಡೇ ಇರಲಿಲ್ಲ, ಇವತ್ತೇ ಮಾಡ್ಕೊಳ್ತಾ ಇರೋದು. ಮೇಕಪ್ ಅಂದರೆ ಅಷ್ಟೇ 3 ಲಿಪ್ಸ್ಟಿಕ್ಕು, ಐಲೈನರು, ಐಬ್ರೋ ಪೆನ್ಸಿಲ್ ಅಷ್ಟೇ. ಬೇರೆ ರೆಗ್ಯುಲರಾಗಿ ನಾರ್ಮಲ್ ಕ್ರೀಮ್ ಅಷ್ಟೇ ಯೂಸ್ ಮಾಡ್ತೀನಿ, ಬೇರೆ ಯಾವುದೂ ಹಾಕಲ್ಲ ನಾನು. ಕಿಟಕಿಯಲ್ಲಿ ಬಿಸಿಲು ಬರೋದು ಹೋಗೋದು ಆ ಥರ ಆಗ್ತಾಯಿದೆ. ಬಿಸಿಲು ಬಂದಾಗ ಬೆಳಕು ಬರ್ತಾಯಿದೆ, ಬಿಸಿಲು ಹೋದಾಗ ಕತ್ಲು ಕಾಣಿಸ್ತಾಯಿದೆ. ಅದಕ್ಕೆ ವಿಡಿಯೋ ಸ್ವಲ್ಪ ಬ್ಲ್ಯಾಕ್ ಆಗ್ತಾಯಿದೆ ಆವಾಗವಾಗ. ಇನ್ನೇನು ನಾನು ಕೂಡ ರೆಡಿ ಆದೆ. ಇನ್ನೇನು ತಲೆ ಬಾಚ್ಕೊಂಡ್ಬಿಟ್ಟು ಸೀರೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಾನು ರೆಡಿ ಆಗಿದ್ದಾಯಿತು, ಈ ಥರ ರೆಡಿ ಆಗಿದ್ದೀನಿ. ನಾನು ಸೀರೆನ ಉಟ್ಕೊಳ್ಳೋದು ಬರಲ್ಲ ಅಷ್ಟೊಂದು, ಏನೋ ಬಂದಂಗೆ ಉಟ್ಕೊಂಡಿದ್ದೀನಿ.
ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಬಂಡಿ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ತುಂಬಾ ದಿನ ಆಯಿತು ಹೋಗ್ಬಿಟ್ಟು. ಆಮೇಲೆ ಪಾಪು ಇದ್ದಾನೆ, ಅಷ್ಟು ದೂರ ಗಾಡಿಯಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇದಾದರೆ ಸ್ವಲ್ಪ ಹತ್ರ ಬನಶಂಕರಿ ಅಂತ ಹೇಳ್ಬಿಟ್ಟು ಇದಕ್ಕೆ ಬಂದ್ವಿ. ಈ ಟೆಂಪಲ್ ಕೂಡ ಬಂದು ಆಲ್ಮೋಸ್ಟ್ 2.5 ಇಯರ್ ಆಯಿತು. ನನ್ನ ಮಗಳು 9 ತಿಂಗಳಿದ್ದಾಗ ಅನಿಸುತ್ತೆ ಬಂದಿದ್ದಿಲ್ಲಿ. ಆಮೇಲೆ ಆವಾಗಿಂದ ಬಂದಿಲ್ಲ. ಆಮೇಲೆ ಇದು ಫಸ್ಟ್ ಟೈಮ್ ನಮ್ಮ ಪಾಪನ ಕೂಡ ಈ ಥರ ಔಟ್ಸೈಡ್ ದೇವಸ್ಥಾನಕ್ಕೆ ಎತ್ಕೊಂಡು ಬರ್ತಾ ಇರೋದು. ಎಲ್ಲಿ ಎತ್ಕೊಂಡು ಹೋಗಿರಲಿಲ್ಲ ಔಟ್ಸೈಡ್ ಯಾವುದೇ ದೇವಸ್ಥಾನಕ್ಕೆ. ಗಾಡಿ ಪಾರ್ಕ್ ಮಾಡಿಬಿಟ್ಟು ಕೈಕಾಲೆಲ್ಲ ತೊಳ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಕ್ಯೂವಲ್ಲಿ ನಮ್ಮ ಹಸ್ಬೆಂಡು ನಮ್ಮ ಪಾಪನ ಎತ್ಕೊಂಡು ಬರ್ತಾ ಇದ್ದಾನೆ. ಅವನ ಜನನ ಲೈಟಿಂಗ್ಸ್ನ ಅಲ್ಲಿ ಇಲ್ಲಿ ನೋಡ್ಕೊಂಡಿದ್ದಾನೆ. ಚೆನ್ನಾಗಿ ಆಟ ಆಡ್ಕೊಂಡಿದ್ದ, ಏನಂದ್ರೆ ಅಳ್ದಿರ. ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಯಾವ ವೀಡಿಯೋಸ್ ಎಲ್ಲ ತಗೊಳ್ಳಂಗಿಲ್ಲ. ನಾನು ಸುಮ್ಮನೆ ಅಲ್ಲಲ್ಲಿ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಎಲ್ಲರೂ ದೀಪ ಹಚ್ತಾ ಇದ್ದಾರೆ, ನಿಂಬೆ ದೀಪ. ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ನಿಂಬೆ ದೀಪನ ಹಚ್ತಾರೆ. ಯಾರಾದರೂ ಏನಾದರೂ ಹರಕೆ ಹೊತ್ಕೊಂಡಿದ್ರೆ, ಇಲ್ಲಾಂದ್ರೆ ಅವ್ರ ಹರಕೆ ಏನಾದರೂ ಆಗಿದ್ದರೆ ಈ ಥರ ನಿಂಬೆ ದೀಪ ಹಚ್ತಾರೆ. ಆಮೇಲೆ ಮನೆಗೆ ಬಂದ್ಬಿಟ್ಟು ಒಂದು ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಅನ್ನ ಸಾಂಬಾರು ಇರೋದ್ರಿಂದ ಇನ್ನು ವೇಸ್ಟ್ ಆಗೋದು ಅಂತ ಹೇಳ್ಬಿಟ್ಟು ಒಂದು ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡಿದ್ವಿ, ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಹೇಳಲೇ ಇಲ್ವಲ್ಲ, ಇವತ್ತು ನನ್ನ ಬರ್ಡೇ. ಸೊ ಯಾಕೋ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಮಕ್ಕಳಾದ್ಮೇಲಂತೂ ಮೊದಲು ಇಷ್ಟನೇ ಆಗ್ತಾಯಿಲ್ಲ. ಅದಕ್ಕೆ ಅಟ್ಲೀಸ್ಟ್ ದೇವಸ್ಥಾನಕ್ಕಾದರೂ ಹೋಗಿ ಬರೋಣ, ಸಮಾಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬಂದಿದ್ದು. ನಮ್ಮ ಹಸ್ಬೆಂಡ್ ನನಗೆ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದಾರೆ, ಏನಾದರೂ ತಗೋ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಏನಾದರೂ ಗೋಲ್ಡ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹಾಗೆ ಇಟ್ಟಿದ್ದೀನಿ. ಶಾಪಿಂಗ್ ಅಂತ ಹೇಳ್ಬಿಟ್ಟು ಕೂಡ ಒಂದು 5000 ಕೊಟ್ಟಿದ್ದರು. ಸೊ ಅದನ್ನು ನಾನೇನು ಪರ್ಚೇಸ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಇರೋ ಅಮೌಂಟ್ ಎಲ್ಲ ಹಾಕ್ಬಿಟ್ಟು ಏನಾದರೂ ಗೋಲ್ಡ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಬಿರಿಯಾನಿ ತಿಂದ್ಬಿಟ್ಟು ಇವತ್ತಿನ ವ್ಲಾಗು ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮರೀದೆ. ಮತ್ತೊಂದು ಕಂಟೆಂಟ್ ಜೊತೆಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.